ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಿರ್ತಕ್ಕಂಥ 2025-26 ಸಾಲಿನ SSLC ಮಾದರಿ ಪ್ರಶ್ನೆ ಪತ್ರಿಕೆ 3 ವಿಷಯ ಕನ್ನಡ, ಪ್ರಥಮ ಭಾಷೆ ಕನ್ನಡ. ಈ ಒಂದು ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 3 ಈ ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ, ಒಟ್ಟು ಸಮಯ 3 ಗಂಟೆ 15 ನಿಮಿಷಗಳು, ಗರಿಷ್ಠ ಅಂಕಗಳು 100. ನೋಡಿ, ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ನೋಡಿ, ಒಟ್ಟು ಬಹುಆಯ್ಕೆ ಪ್ರಶ್ನೆಗಳು 6. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ. 6 ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರೆದರೆ 6 ಅಂಕಗಳು ಬರುತ್ತವೆ. ಮೊದಲ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ. ಆಪ್ಷನ್ ಸಿ 7. ಎರಡನೇ ಪ್ರಶ್ನೆ, ಅಂತ್ಯವಸ್ವರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಉತ್ತರ ಎಣಸಂಧಿ. ಆಪ್ಷನ್ ಬಿ ಎಣಸಂಧಿ. ಪ್ರಶ್ನೆ 3, ಸಂಬೋಧನೆ, ಹರ್ಷ, ಆಶ್ಚರ್ಯ, ದುಃಖ ಮುಂತಾದ ಭಾವನೆಗಳು ಉಂಟಾದಾಗ ಬಳಸುವ ಲೇಖನ ಚಿಹ್ನೆ. ಆಪ್ಷನ್ ಬಿ ಅಲ್ಪ ವಿರಾಮ ಚಿಹ್ನೆ. ನೆಕ್ಸ್ಟ್ ನೋಡಿ, 4ನೇ ಪ್ರಶ್ನೆ, ನೋಡು ಧಾತುವಿನ ನಿಷೇಧಾರ್ಥಕ ರೂಪ. ಆಪ್ಷನ್ ಸಿ ನೋಡದು. ನೆಕ್ಸ್ಟ್ ನೋಡಿ, 5ನೇ ಪ್ರಶ್ನೆ, ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು. ಆಪ್ಷನ್ ಎ ಅಪಾದಾನ. ಇನ್ನು 6ನೇ ಪ್ರಶ್ನೆ, ಮುಕ್ಕಣ್ಣು ಪದವು ಈ ಸಮಾಸಕ್ಕೆ ಸೇರಿದೆ. ಉತ್ತರ ಆಪ್ಷನ್ ಎ ದ್ವಿಗು ಸಮಾಸ. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ನೋಡಿ, 4 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೂ 1 ಅಂಕ. 7ನೇ ಪ್ರಶ್ನೆ, ಕಲಶ, ಕಳಸ, ಅಂಶ, ಬಂಚ. ಇನ್ನು 8ನೇ ಪ್ರಶ್ನೆ, ಯಾರು ಪ್ರಶ್ನಾರ್ಥಕ ಸರ್ವನಾಮವಾದರೆ ತಾನು. ಉತ್ತರ ಆತ್ಮಾರ್ಥಕ ಸರ್ವನಾಮ. ಇನ್ನು 9ನೇ ಪ್ರಶ್ನೆ, ಸತಿಪತಿ ಇದು ಜೋಡು ನುಡಿಯಾದರೆ ತುತ್ತು ತುದಿ ಇದು ದ್ವಿರುಕ್ತಿಯಾಗುತ್ತದೆ. 10ನೇ ಪ್ರಶ್ನೆ, ಬರೆದ ಕೃದಂತ ನಾಮ, ಬರೆದು ಕೃದಂತಾವೇಯ. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 11ನೇ ಪ್ರಶ್ನೆ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು. ಉತ್ತರ ಮೊಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ. ಇನ್ನು 12ನೇ ಪ್ರಶ್ನೆ, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು. ಉತ್ತರ ಶಾನುಭೋಗರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ. 13ನೇ ಪ್ರಶ್ನೆ, ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು. ಉತ್ತರ ಲಂಡನ್ ನಗರದಲ್ಲಿ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗರ್ ಸ್ಕ್ವೇರ್. ನೆಕ್ಸ್ಟ್ ನೋಡಿ, 14ನೇ ಪ್ರಶ್ನೆ, ಸೂರ್ಯಮಿತ್ರನು ತನಗೆ ಕ್ಯಾಶಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು. ಉತ್ತರ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸೋದರ ಮಾವನೆಂಬ ಸಲುಗೆಯಿಂದ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಟ್ಟು ಹೋಗುವರೆಂದು ಭಾವಿಸಿ ಸೂರ್ಯಮಿತ್ರನು ತನಗೆ ಕ್ಯಾಶಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದನು. ನೆಕ್ಸ್ಟ್ ನೋಡಿ, 15ನೇ ಪ್ರಶ್ನೆ, ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು. ಉತ್ತರ ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ನಿಶಸ್ತ್ರೀಕರಣದ ಆದೇಶ. 16ನೇ ಪ್ರಶ್ನೆ, ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು. ಉತ್ತರ ದ್ರೋಣನ ಮಗನಾದ ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದನು. 17ನೇ ಪ್ರಶ್ನೆ, ಪುಟ್ಟ ಪೋರಿಯ ಅಮ್ಮ ಗುಡಿಸಿಲಿನಲ್ಲಿ ಹೇಗೆ ಮಲಗಿದ್ದಾಳೆ. ಉತ್ತರ ಪುಟ್ಟ ಪೋರಿಯ ಅಮ್ಮ ಗುಡಿಸಿಲಿನಲ್ಲಿ ಗೂರುತ್ತಾ ಮಲಗಿದ್ದಾಳೆ. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ನೋಡಿ, 10 ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು.
ಪ್ರತಿ ಪ್ರಶ್ನೆಗೂ 2 ಅಂಕ, 10 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಬರೆದರೆ 20 ಅಂಕಗಳು. ಇನ್ನು 18ನೇ ಪ್ರಶ್ನೆ, ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಉತ್ತರ, ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡದ ವೇಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮಪ್ರಭುಗಳಂತಹ ಶರಣವೈಣ್ಯರು, ಚಾಮರಸ ಕುಮಾರವ್ಯಾಸರಂತಹ ಕವಿ ಪುಂಗವರು, ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು. ನೆಕ್ಸ್ಟ್ ನೋಡಿ, 19ನೇ ಪ್ರಶ್ನೆ, ಕೈಗಾರೀಕರಣಕ್ಕೆ ವಿಶ್ವೇಶ್ವರಯ್ಯ ಅವರು ನೀಡಿದ ಕೊಡುಗೆಯನ್ನು ತಿಳಿಸಿ. ಉತ್ತರ, ಕೈಗಾರೀಕರಣ ಇಲ್ಲವೇ ಅವನತಿ ಎಂದು ಘೋಷಣೆ ಮಾಡಿದ ವಿಶ್ವೇಶ್ವರಯ್ಯನವರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸಿದರು. ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ, ಗಂಧಕ, ಎಣ್ಣೆ, ಬೆಂಕಿ ಕಡ್ಡಿ ಹಾಗೂ ಕಾಗದದ ಕಾರ್ಖಾನೆಗಳ ಸ್ಥಾಪನೆ, ಸೋಪು ಮತ್ತು ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲತೆ ಡಿಪೋ, ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ, ಕಾಗದದ ತಿರುಳು, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ ಮತ್ತು ಪೀಠೋಪಕರಣಗಳ ತಯಾರಿಕಾ ಘಟಕಗಳನ್ನು ಪ್ರಾರಂಭಿಸಿ ಕೈಗಾರೀಕರಣಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ನೆಕ್ಸ್ಟ್ ನೋಡಿ, 20ನೇ ಪ್ರಶ್ನೆ, ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆಯನ್ನು ತಿಳಿಸಿ. ಉತ್ತರ, ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಒಂದು ಭಾಗವಾದ ಶಿಲೆಯನ್ನು ಒಳಗೊಂಡ ಸಿಂಹಾಸನವಿದು. ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಈ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕುತ್ತಾರೆ. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು. 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ. ನೆಕ್ಸ್ಟ್ ನೋಡಿ, 21ನೇ ಪ್ರಶ್ನೆ, ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ಉತ್ತರ, ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರು ತನ್ನ ಸಹೋದರಿಯ ಮಕ್ಕಳು ಸೋದರಳಿಯರು ಎಂದು ತಿಳಿದರೂ ಅವರಿಗೆ ಸಲುಗೆಯನ್ನು ಕೊಡಲಿಲ್ಲ. ತಾನು ಅವರ ಸೋದರ ಮಾವನೆಂದು ತಿಳಿಸಲಿಲ್ಲ. ಅವರು ಈಗಾಗಲೇ ತಂದೆ ಕೊಟ್ಟ ಸಲುಗೆಯಿಂದ ಯಾವ ವಿದ್ಯೆಯನ್ನು ಕಲಿಯದೆ ಸಪ್ತ ವ್ಯಸನಗಳಿಗೆ ತುತ್ತಾಗಿ ಕೆಟ್ಟು ಹೋಗಿದ್ದರು. ತಾನು ಅವರ ಸೋದರ ಮಾವನೆಂದು ಅವರು ತಿಳಿದರೆ ಇಲ್ಲಿಯೂ ಅದೇ ಸಲುಗೆಯಿಂದ ಕೆಟ್ಟು ಹೋಗಬಹುದು ಎಂದು ಸೂರ್ಯಮಿತ್ರನು ಭಾವಿಸಿದನು. ತನ್ನ ಸೋದರಳಿಯರನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಸತ್ಯವನ್ನು ಮರೆಮಾಚಿದನು. ಅತಿ ಕಟ್ಟುನಿಟ್ಟಿನಿಂದ ಅವರನ್ನು ಎಲ್ಲ ವಿದ್ಯೆಗಳಲ್ಲಿ ಅರ್ಹರಾಗಿ ಮಾಡಿದನು. ವಿದ್ವಾಂಸರಾದ ಅವರು ಸತ್ಯವನ್ನು ತಿಳಿದರೆ ಏನೂ ತೊಂದರೆ ಇಲ್ಲವೆಂದು ಭಾವಿಸಿ ಅವರಿಗೆ ತಾನು ಅವರ ಮಾವನೆಂದು ತಿಳಿಸಿದನು. 22ನೇ ಪ್ರಶ್ನೆ, ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ? ಉತ್ತರ, ಕಾಲವು ಯುಗಯುಗಗಳ ಹಣೆಬರಹವನ್ನು ಅಳಿಸಿ ಹಾಕಿ ಹೊಸತನವನ್ನು ಹೊಸ ಹಣೆಬರಹವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆಯ ಬೀಸುತ್ತಾ ಮೇಲಕ್ಕೆ ಹಾರುತ್ತಾ ಈ ಹೊಸಗಾಲದ ಹಸು ಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಹರಿಸಿದೆ. 23ನೇ ಪ್ರಶ್ನೆ, ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಉತ್ತರ, ಕ್ರಿಸ್ತಶಕ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶವನ್ನು ನೀಡಿತು. ಶಸ್ತ್ರಾಸ್ತ್ರಗಳನ್ನು ನೀಡಿದರೆ ತಮ್ಮ ಮೂಲ ಕಸುಬಾದ ಬೇಟೆಗಾರಿಕೆಗೆ ತೊಂದರೆ ಎಂಬುದನ್ನು ಅರಿತು ಈ ಆದೇಶವನ್ನು ವಿರೋಧಿಸಿ ಹಲಗಲಿಯ ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ ರಾಮ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ಇದ್ದದ್ದು ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವಾಯಿತು. ಒಪ್ಪದೇ ಇರುವುದೇ ಈ ದಂಗೆಗೆ ಕಾರಣವಾಯಿತು.
ನೆಕ್ಸ್ಟ್ ನೋಡಿ 24ನೇ ಪ್ರಶ್ನೆ. ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ಭಗತ್ ಸಿಂಗ್ ತನ್ನ ತಂಗಿಗೆ ಹೇಳಿದ ಮಾತುಗಳಾವವು? ಉತ್ತರ: ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ, ಇದು ಬಹಳ ಪೂಜನೀಯವಾದ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳುತ್ತಾನೆ. ನಂತರ ಪವಿತ್ರವಾದ ಮಣ್ಣಿನ ಡಬ್ಬವನ್ನು ಮನೆಯ ಸ್ವಚ್ಛ ಜಾಗದಲ್ಲಿರಿಸಿ ಹೂಗಳನ್ನು ಇರಿಸಿ ನಮಸ್ಕರಿಸಿ ಪೂಜಿಸತೊಡಗಿದನು. ಇನ್ನು ನೆಕ್ಸ್ಟ್ ನೋಡಿ 25ನೇ ಪ್ರಶ್ನೆ. ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯವಾಗಿದೆ? ಉತ್ತರ: ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿಕೊಂಡು ನಾವು ಕಾರ್ಯೋನ್ಮುಖರಾಗಬೇಕು. ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಬೇಕು. ನಾವು ಎಷ್ಟೇ ಅಲ್ಪವನ್ನು ಸಾಧಿಸಿದರೂ ನಾವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದೆವು ಎಂಬ ತೃಪ್ತಿ ದೊರಕುತ್ತದೆ ಎಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ. 26ನೇ ಪ್ರಶ್ನೆ. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ಬರೆಯಿರಿ. ಉತ್ತರ: ಜಗತ್ತಿನಲ್ಲಿ ಅರಿತವರು ಮತ್ತು ಅರಿಯದವರು ಇರುತ್ತಾರೆ. ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲನ್ನು ಹೊಡೆದು ಬೆಂಕಿಯನ್ನು ಪಡೆದಂತೆ ಅಪ್ರಯೋಜನಕಾರಿಯಾಗಿರುತ್ತದೆ. ಅರಿತವರೊಡನೆ ಸಂಘ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿಯಾಗಿರುತ್ತದೆ. ಇವು ಅರಿಯದವರ ಮತ್ತು ಬಲ್ಲವರ ಸಂಘದ ಪರಿಣಾಮಗಳು. ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯನ್ನು ಉರಿಯ ಕೊಂಬಂತೆ ಎಂಬುದು ಅಕ್ಕ ಮಹಾದೇವಿಯವರ ಅಭಿಪ್ರಾಯವಾಗಿದೆ. ನೆಕ್ಸ್ಟ್ ನೋಡಿ 27ನೇ ಪ್ರಶ್ನೆ. ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ನಿರ್ಧರಿಸಿದ ಪೈಗಳು ಪ್ರಾಸವನ್ನು ಇಟ್ಟೇ ಬರೆಯಲು ಕಾರಣವೇನು? ಉತ್ತರ: ಪೈಗಳಿಗೆ ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ಪದೇ ಪದೇ ಸ್ಫುರಿಸುತ್ತಿತ್ತು. ಆದರೆ ಚೇಳಿನ ಮಂತ್ರ ಬಾರದೆ ಹಾವಿನ ಗುದ್ದಿನಲ್ಲಿ ಕೈ ಹಾಕಲಾರದೆ ಆ ಬಗ್ಗೆ ಬಲ್ಲವರು ಬೆನ್ನು ತಟ್ಟಿದ್ದಲ್ಲದೆ ಹಾಗೆ ಬರೆಯಲಿಕ್ಕೆ ಮನಸ್ಸು ಅಳುಕುತ್ತಿತ್ತು. ಕೈ ತೋರಿಸಿ ಅವಲಕ್ಷಣ ಎನ್ನಿಸಿಕೊಳ್ಳುವುದಕ್ಕಿಂತ ಸುಮ್ಮನಿರುವುದು ಒಳ್ಳೆಯದು ಎನಿಸುತ್ತಿತ್ತು. ತಮ್ಮ ಕವಿತೆಯನ್ನು ಕುರಿತು ಯಾರೊಂದಿಗೂ ಕೇಳಬಾರದು, ಯಾರು ಏನೆಂದರೂ ಮಾಡುವುದನ್ನು ಬಿಡಬಾರದು. ಮೆಲ್ಲನೆಯ ಬಿತ್ತುವ ಯೋಚನೆ, ತಕ್ಕಷ್ಟು ಬರೆದೆ ಮೇಲಲ್ಲವೇ ಪ್ರಾಸದ ಗೋಜು, ಆ ತನಕ ತಣ್ಣಗಿರುವುದೇ ಲೇಸೆಂದು ಪ್ರಾಸ ಇಟ್ಟೇ ಬರೆಯುತ್ತಾ ಹೋದರು. ನೆಕ್ಸ್ಟ್ ನೋಡಿ. ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ನೋಡಿ, ಇಬ್ಬರು ಕವಿಗಳ ಹೆಸರನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಇಬ್ಬರು ಕವಿಗಳ ಪರಿಚಯವನ್ನು ನೀವು ವಾಕ್ಯ ರೂಪದಲ್ಲಿ ಬರಿಬೇಕು. ಪ್ರತಿಯೊಂದು ಪ್ರಶ್ನೆಗೆ 3 ಅಂಕಗಳನ್ನು ಹೊಂದಿರುತ್ತದೆ. ಮೊದಲೇದಾಗಿ ನೋಡಿ, ಎ.ಎನ್. ಮೂರ್ತಿರಾವ್ ಮತ್ತು ಕುವೆಂಪು. ಉತ್ತರ: ಎ.ಎನ್. ಮೂರ್ತಿರಾವ್. ಶ್ರೀ ಎ.ಎನ್. ಮೂರ್ತಿರಾವ್ ಅವರು ಸಾಮಾನ್ಯಶಕ 1900 ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳದಲ್ಲಿ ಜನಿಸಿದರು. ಶ್ರೀಯುತರು ಹಗಲುಗನಸುಗಳು, ಅಲೆಯುವ ಮನ, ಅಪರವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ, ಚಂಡಮಾರುತ ಮೊದಲಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಗೌರವ ಡಿಲಿಟ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇನ್ನು ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಸಾಮಾನ್ಯಶಕ 1904 ಡಿಸೆಂಬರ್ 29ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಶ್ರೀಯುತರು ಪಕ್ಷಿಕಾಶಿ, ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಯಮನ ಸೋಲು, ಬೆರಳೈ ಕೊರಳ್, ನೆನಪಿನ ದೋಣಿಯಲ್ಲಿ, ಶ್ರೀರಾಮಾಯಣ ದರ್ಶನಂ ಮೊದಲಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ರಾಷ್ಟ್ರಕವಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮವಿಭೂಷಣ ಮೊದಲಾದ ಪ್ರಶಸ್ತಿಗಳು ಲಭಿಸಿವೆ. ನೆಕ್ಸ್ಟ್ ನೋಡಿ. ಕೆಳಗಿನ ಪದ್ಯಭಾಗಕ್ಕೆ ಪ್ರಾಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ.
ನೋಡಿ, ಒಂದು ಪದ್ಯವನ್ನು ಕೊಟ್ಟಿರ್ತಾರೆ, ಅದಕ್ಕೆ ನೀವು ಪ್ರಾಸ್ತಾರ ಹಾಕಿ ಈ ರೀತಿ ಗಣ ವಿಭಾಗವನ್ನು ಮಾಡಬೇಕು. ನೋಡಿ, ಇದನ್ನು ನೋಡ್ಕೊಳ್ಳಿ. ಈ ರೀತಿ ಪ್ರಾಸ್ತಾರವನ್ನು ಹಾಕಿ ಕೆಳಗಡೆ ಛಂದಸ್ಸಿನ ಹೆಸರನ್ನು ಬರಿಬೇಕು. ಈ ಪದ್ಯವು ಮಾತ್ರಾಗಣದ ವಾರ್ಧಕ ಷಟ್ಪದಿಯಲ್ಲಿ ರಚಿತವಾಗಿದೆ. ನೆಕ್ಸ್ಟ್ ನೋಡಿ, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ನೋಡಿ, ಇದು 3 ಅಂಕದ ಪ್ರಶ್ನೆ. 31. ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ಇದರಲ್ಲಿರುವ ಉತ್ತರ ಅಲಂಕಾರ ನೋಡಿ, ಉತ್ಪ್ರೇಕ್ಷ ಅಲಂಕಾರ. ಇನ್ನು ಲಕ್ಷಣ, ಉಪಮೇಯವನ್ನು ಉಪಮಾನವನ್ನಾಗಿ ಸಂಭಾವಿಸಿ ಅಂದರೆ ಕಲ್ಪಿಸಿ ವರ್ಣಿಸಿದರೆ ಅದು ಉತ್ಪ್ರೇಕ್ಷ ಅಲಂಕಾರವಾಗುತ್ತದೆ. ಇನ್ನು ಉಪಮೇಯ ಅಚ್ಚೋದ ಸರೋವರ, ಉಪಮಾನ ರನ್ನಗನ್ನಡಿ, ಸಮನ್ವಯ ಉಪಮೇಯವಾದ ಅಚ್ಚೋದ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಸಂಭಾವಿಸಿ ಅಥವಾ ಕಲ್ಪಿಸಿ ವರ್ಣಿಸಲಾಗಿದೆ. ನೆಕ್ಸ್ಟ್ ನೋಡಿ, ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಥವಾ ತುಂಬಿದ ಕೊಡ ತುಳುಕುವುದಿಲ್ಲ. ನೋಡಿ, ಮೊದಲನೇದಾಗಿ ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಉತ್ತರ, ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಯಾವುದೇ ಒಂದು ಉತ್ತಮ ಕೆಲಸ ಮಾಡುವುದು ತುಂಬ ಕಠಿಣ, ಆದರೆ ಕೆಲಸವನ್ನು ಹಾಳು ಮಾಡುವುದು ಸುಲಭ ಎಂಬುದನ್ನು ಪ್ರಸ್ತುತ ಗಾದೆಯು ತಿಳಿಸುತ್ತದೆ. ಮನುಷ್ಯನು ತನ್ನ ಉತ್ತಮವಾದ ಜೀವನದ ಭವಿಷ್ಯವನ್ನು ನಿರ್ಮಿಸಲು ಜೀವನವೆಲ್ಲ ಕಷ್ಟಪಡಬೇಕು. ಆದರೆ ವ್ಯಕ್ತಿತ್ವ ಹಾಳು ಮಾಡಿಕೊಳ್ಳುವುದಕ್ಕೆ ಒಂದರೆಗಳಿಗೆ ಸಾಕು. ಕಟ್ಟುವುದು ಕಠಿಣ, ಕೆಡಿಸುವುದು ಸುಲಭ ಎಂಬ ಗಾದೆಯು ಇದೇ ಅರ್ಥವನ್ನು ಹೋಲುತ್ತದೆ. ಒಬ್ಬ ಕುಂಬಾರ ಮಡಿಕೆಗಳನ್ನು ಮಾಡಲು ಮಣ್ಣು ತಂದು ಹರಳನ್ನು ಬೇರ್ಪಡಿಸಿ ಮಣ್ಣನ್ನು ಹದ ಮಾಡಿ ಕಷ್ಟಪಟ್ಟು ಮಡಿಕೆಯನ್ನು ಮಾಡುತ್ತಾನೆ. ಆದರೆ ಆ ಮಡಿಕೆಯನ್ನು ಒಡೆಯಲು ಒಂದು ದೊಣ್ಣೆ ಪೆಟ್ಟು ಸಾಕು. ಒಂದು ಕಾರ್ಯ ಯಶಸ್ವಿಯಾಗಲು ಬಹಳ ಶ್ರಮವೂ ಸಮಯವೂ ಅತ್ಯಗತ್ಯ. ಪ್ರಾಚೀನ ಭಾರತೀಯರು ಕಠಿಣ ಶ್ರಮ ವಹಿಸಿ ಬಹಳ ಸಮಯ ನೀಡಿ ಭಾರತದ ಪ್ರಾಚೀನ ವಾಸ್ತುಶಿಲ್ಪಗಳನ್ನು ನಿರ್ಮಿಸಿದರು. ಆದರೆ ವಿದೇಶಿಯರು ಒಂದು ಕ್ಷಣ ಮಾತ್ರದಲ್ಲಿ ವಾಸ್ತುಶಿಲ್ಪವನ್ನು ಕೆಡವಿ ಹಾಕಿದರು. ಒಂದು ಕೊಡ ಹಾಲು ಕೆಡಲು ತೊಟ್ಟು ಹುಳಿ ಸಾಕಲ್ಲವೇ? ಆದ್ದರಿಂದ ಮಾನವ ತನ್ನ ಘನತೆಯನ್ನರಿತು ಕಾರ್ಯನಿರ್ವಹಿಸಬೇಕು ಎಂಬುದನ್ನು ಪ್ರಸ್ತುತ ಗಾದೆಯು ತಿಳಿಸುತ್ತದೆ. ಇಲ್ಲಿ 2 ಗಾದೆಯನ್ನು ಕೊಟ್ಟಿರ್ತಾನೆ, ಯಾವುದಾದ್ರೂ ಒಂದಕ್ಕೆ ಆನ್ಸರನ್ನು ಬರೀಬೇಕು. ಇದೇ ರೀತಿ ತುಂಬಿದ ಕೊಡ ತುಳುಕುವುದಿಲ್ಲ, ಈ ಗಾದೆಯನ್ನು ನೀವು ವಿಸ್ತರಿಸಿ ಬರಿಬೇಕು. ಕೆಳಗಿನ ನೋಡಿ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ನೋಡಿ, ಒಟ್ಟು 6 ಪ್ರಶ್ನೆಗಳಿರುತ್ತವೆ. ಪ್ರತಿ ಪ್ರಶ್ನೆಗೂ 3 ಅಂಕ. 33ನೇ ಪ್ರಶ್ನೆ, ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ಆಯ್ಕೆ, ಪ್ರಸ್ತುತ ವಾಕ್ಯವನ್ನು ಪಠ್ಯಪುಸ್ತಕ ಸಮಿತಿ ರಚಿಸಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರು ಲೇಖನದಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ನಾಲ್ವಡಿ ಕೃಷ್ಣರಾಜ ಒಡೆಯರು 1902 ಆಗಸ್ಟ್ 8ನೇ ತಾರೀಕಿನಂದು ಮೈಸೂರು ರಾಜ್ಯದ ನೇರ ಉಸ್ತುವಾರಿ ವಹಿಸಿಕೊಂಡರು. ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು. ಸಮಾಜಮುಖಿಯಾಗಿ ಅಧಿಕಾರವನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಂಡು ಜನಮನದಲ್ಲಿ ಶಾಶ್ವತವಾಗಿ ಉಳಿಯುವ ಕಾರ್ಯ ಕೈಗೊಂಡು ಮೈಸೂರು ರಾಜ್ಯವನ್ನು ಮಾದರಿ ರಾಜ್ಯವನ್ನಾಗಿಸಿದರು ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಇನ್ನು ಸ್ವಾರಸ್ಯ, ಇಡೀ ಭರತಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ರೀತಿಯಲ್ಲಿ ಮೈಸೂರು ರಾಜ್ಯವು ಅಭಿವೃದ್ಧಿಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಂಡಿರುವುದು ಒಡೆಯರ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ನೆಕ್ಸ್ಟ್ ನೋಡಿ, 34ನೇ ಪ್ರಶ್ನೆ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಆಯ್ಕೆ, ಪ್ರಸ್ತುತ ವಾಕ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ
ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭ ಪಗು ಹಳಕಟ್ಟಿಯವರ ಶಿವಾನುಭವ ಶಬ್ದಕೋಶ ಕುರಿತು ತಿಳಿಸುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ವಿಶ್ಲೇಷಿಸುತ್ತಾರೆ. ಇನ್ನು ಸ್ವಾರಸ್ಯ, ಕ್ರಿಯೆಯ ಅನುಭವದ ಅರಿವು ನುಡಿದಂತೆ ನಡೆಯದಿದ್ದರೆ ದೇವರು ಮೆಚ್ಚಲಾರ ಎಂದು ಹೇಳಿರುವುದು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. 35ನೇ ಪ್ರಶ್ನೆ, ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ? ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಸಾರಾ ಅಬೂಬಕರ್ ಅವರು ಬರೆದ ಚಪ್ಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಶತ್ರು ದೇಶದ ಸೈನಿಕನು ಮುದುಕಿಯ ಮನೆಯನ್ನು ಪ್ರವೇಶಿಸಿರಬಹುದು ಎಂದು ಅನುಮಾನದಿಂದ ಮನೆಯ ಬಳಿ ಬಂದ ಸೈನಿಕರು ಉಡುಪಿನಲ್ಲಿದ್ದ 4-5 ಜನರು ಈ ಮಾತನ್ನು ಮುದುಕಿಗೆ ಕೇಳುತ್ತಾರೆ. ಸ್ವಾರಸ್ಯ, ವಿಮಾನ ಹೊಡೆದುರುಳಿಸಿದರೂ ಯಾರಾದರೂ ಪ್ರಾಣಾಪಾಯದಿಂದ ಬದುಕಿ ಈ ಮನೆ ಪ್ರವೇಶಿಸಿರಬಹುದೆಂದು ಅನುಮಾನದಿಂದ ಪ್ರಶ್ನಿಸಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. 36ನೇ ಪ್ರಶ್ನೆ, ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಆಯ್ಕೆ ಪ್ರಸ್ತುತ ಸಾಲನ್ನು ದ ರಾ ಬೇಂದ್ರೆಯವರು ವಿರಚಿತ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕವಿ ದ ರಾ ಬೇಂದ್ರೆಯವರು ಚಲನಶೀಲವಾದ ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುತ್ತಾ, ಕಾಲಪಕ್ಷಿಯು ತನ್ನ ಪಯಣದಲ್ಲಿ ಅನೇಕ ಸಣ್ಣ ಸಣ್ಣ ರಾಜಮನೆತನಗಳನ್ನು ಹಾಗೂ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಕಟ್ಟಿ ಅವುಗಳ ಪ್ರಗತಿ ಮತ್ತು ವಿನಾಶಕ್ಕೆ ಕಾರಣವಾಗಿದೆ. ಅಲ್ಲದೆ ಗತಕಾಲದ ಭೂಮಂಡಲದ ಮೇಲೆ ಸಾರ್ವಭೌಮರೆಂದು ಮೆರೆಯುತ್ತಿದ್ದ ಸಾಮ್ರಾಟರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಎಂದು ಹೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ, ಕಾಲದ ಗತಿಯಲ್ಲಿ ವೈಭವದಿಂದ ಅಹಂಕಾರದಿಂದ ಮೆರೆದ ಸಾರ್ವಭೌಮರೆಲ್ಲರೂ ನಾಮಾವಶೇಷವಾಗಿದ್ದಾರೆ ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಇನ್ನು ನೆಕ್ಸ್ಟ್ ನೋಡಿ 37ನೇ ಪ್ರಶ್ನೆ, ನೆಲಕ್ಕಿರುವೆನೆಂದು ಬಗೆದಿರೆ ಛಲವಿಕ್ಕಿರುವೆಂ. ನೋಡಿ ಆಯ್ಕೆ ಪ್ರಸ್ತುತ ಸಾಲನ್ನು ರನ್ನನು ಬರೆದ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಚಲಮನೆ ಮೆರೆವೆಂ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಮಹಾಭಾರತ ಯುದ್ಧದಲ್ಲಿ ತನ್ನೆಲ್ಲ ಸೋದರರನ್ನು ಮತ್ತು ಆಪ್ತ ಮಿತ್ರನಾದ ಕರ್ಣನನ್ನು ಕಳೆದುಕೊಂಡು ದುರ್ಯೋಧನನನ್ನು ತಂದೆ ತಾಯಿಯರ ಸಲಹೆ ಮೇರೆಗೆ ಶರಶಯದಲ್ಲಿ ಮಲಗಿದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬಂದಾಗ ಭೀಷ್ಮನು ನೀನು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂದು ಸಲಹೆಯನ್ನು ದುರ್ಯೋಧನನಿಗೆ ನೀಡುತ್ತಾರೆ. ಆಗ ದುರ್ಯೋಧನನು ನಿಮಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಲು ಬಂದೆನಷ್ಟೇ ಹೊರತು ನನ್ನ ಶತ್ರುಗಳೊಂದಿಗೆ ಒಪ್ಪಂದ ಖಂಡಿತವಾಗಿ ಇಲ್ಲ. ನೆಲ ಕಿರಿದಾಗಿರಬಹುದು, ನನ್ನ ಛಲ ಹಿರಿದಾಗಿದೆ, ಅದಕ್ಕಾಗಿ ಹೋರಾಡುತ್ತೇನೆ ಎನ್ನುತ್ತಾನೆ. ಇನ್ನು ಸ್ವಾರಸ್ಯ, ಛಲದಿಂದ ಬದುಕುವುದು ಕ್ಷತ್ರಿಯನ ಹುಟ್ಟುಗುಣ, ಅದು ಅವನಿಗೆ ಭೂಷಣ. ಅದರಲ್ಲೂ ದುರ್ಯೋಧನನ ಛಲದ ಗುಣ ಅವನ ವ್ಯಕ್ತಿತ್ವಕ್ಕೆ ತಕ್ಕುದಾಗಿದೆ ಎಂಬ ಮಾತು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. 38ನೇ ಪ್ರಶ್ನೆ, ವಿದ್ಯಾಧನವೆಂ ಧನ ಮುಪ್ಪುದು. ಆಯ್ಕೆ ಪ್ರಸ್ತುತ ಸಾಲನ್ನು ಪಂಪನು ಬರೆದ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆಯ್ದ ಕೆಮ್ಮನೆ ಮೀಸೆ ಹೊತ್ತನೆ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ದ್ರೋಣನು ತನ್ನ ಬಳಿ ಬಂದು ಸಹಾಯ ಯಾಚಿಸಿದಾಗ ಪರಶುರಾಮನು ಎಲೆ ದ್ರೋಣನೇ, ಈಗ ನನ್ನಲ್ಲಿ ಇದೊಂದು ಬಿಲ್ಲು, ಇದೊಂದು ದಿವ್ಯಾಸ್ತ್ರಗಳ ಸಮೂಹವೂ ಇದೆ, ಬೇರೆ ಯಾವುದೇ ಆಸ್ತಿ ಇಲ್ಲ. ಇವುಗಳಲ್ಲಿ ನಿನಗೆ ಯಾವುದನ್ನು ಕೊಡಲಿ, ಚೆನ್ನಾಗಿ ಯೋಚಿಸಿ ಹೇಳು ಎಂದು ಸಂದರ್ಭದಲ್ಲಿ ದ್ರೋಣನು ನನಗೆ ವಿದ್ಯಾಧನವೇ ಧನವಾಗಿರುವುದರಿಂದ ಆ ದಿವ್ಯಾಸ್ತ್ರಗಳನ್ನು ದಯಪಾಲಿಸಬೇಕು ಎಂದು ಹೇಳುತ್ತಾನೆ. ಇನ್ನು ಸ್ವಾರಸ್ಯ, ವಿದ್ಯಾಧನವೇ ನಿಜವಾದ ಸಂಪತ್ತು ಎಂದು ಹೇಳುವ ಮೂಲಕ ದ್ರೋಣನು ವಿದ್ಯೆಯ ಮಹತ್ವವನ್ನು ತಿಳಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ.
ನೋಡಿ, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ನೋಡಿ, 2 ಪದ್ಯಗಳನ್ನು ಕೊಟ್ಟಿರ್ತಾರೆ. ನೀವು ಅದರಲ್ಲಿ ಒಂದು ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕು. ಪೂರ್ಣಗೊಳಿಸಿದರೆ 4 ಅಂಕಗಳು ನಿಮಗೆ ಸಿಗುತ್ತವೆ. ನೋಡಿ, ಅವರಿಲ್ಲಿ ಕಲುಷಿತವಾದಿ ಡ್ಯಾಶ್ 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 ಮುಟ್ಟೋಣ ಅಥವಾ ಮತಗಳೆಲ್ಲವೂ ಡ್ಯಾಶ್ ಡ್ಯಾಶ್ ಬಿತ್ತೋಣ. ನೋಡಿ ಉತ್ತರ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿರಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಅಥವಾ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕದ್ದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ನೆಕ್ಸ್ಟ್ ನೋಡಿ, ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶವನ್ನು ಬರೆಯಿರಿ. ಒಟ್ಟು 4 ಅಂಕದ ಪ್ರಶ್ನೆ. ನೋಡಿ, ಈ ರೀತಿ ಪದ್ಯವನ್ನು ಕೊಟ್ಟಿರ್ತಾರೆ. ಈ ಪದ್ಯ ಎಲ್ಲಿದಂದರೆ ವೀರಲವ ಎಂಬ ಪದ್ಯ ಭಾಗದ್ದು. ನೋಡಿ ಸಾರಾಂಶ. ರಾಮಾಯಣ ಮಹಾಕಾವ್ಯದಲ್ಲಿ ಬರುವ ಕುಶಲವರ ಕತೆ ಸರಳವೂ ಸುಂದರವೂ ಆಗಿದೆ. ಶ್ರೀರಾಮನು ಕೈಗೊಂಡ ಅಶ್ವಮೇಧ ಯಾಗದ ಕುದುರೆಯನ್ನು ತನ್ನ ತಂದೆ ಶ್ರೀರಾಮನದು ಎಂದು ತಿಳಿಯದ ಲವನು ಬಾಲಸಹಜ ಕುತೂಹಲದಿಂದ ಕಟ್ಟುತ್ತಾನೆ. ಆ ಸಂದರ್ಭದಲ್ಲಿ ಕಾವ್ಯ ಸೊಬಗನ್ನು ಪರಿಚಯಿಸುವುದು ಕವಿ ಲಕ್ಷ್ಮೀಶನು ಬರೆದ ವೀರಲವ ಪದ್ಯದ ಆಶಯವಾಗಿದೆ. ನೋಡಿ, ತೋಟವನ್ನು ಪ್ರವೇಶಿಸಿದ ಕುದುರೆಯ ಹಣೆಯ ಮೇಲಿನ ಪಟ್ಟದ ಲಲಿತವನ್ನು ಓದಿಕೊಂಡು ವೀರಲವನು ಕೋಪಗೊಂಡು ತನ್ನ ಮೇಲು ಹೊದಿಕೆಯನ್ನು ತೆಗೆದು ಹುರಿ ಮಾಡಿ ಕುದುರೆಯ ಕೊರಳಿಗೆ ಬಿಗಿಯುತ್ತಾನೆ. ಮುಗ್ಧ ಬಾಲಕನಾದ ಲವನು ನಂತರ ಅಲ್ಲಿಯೇ ಇರುವ ಬಾಳೆಯ ಗಿಡಕ್ಕೆ ಕುದುರೆಯನ್ನು ಕಟ್ಟಿ ಹಾಕುತ್ತಾನೆ. ಇದನ್ನು ಕಂಡ ಆತನ ಸಂಗಡಿಗರಾದ ಮುನಿಗಳ ಮಕ್ಕಳು ಅಧಿಕವಾಗಿ ಹೆದರಿ ನಡುಗಿ, ಬೇಡ ಬೇಡ, ಅರಸುಗಳ ಕುದುರೆಯನ್ನು ಬಿಡು, ನಮ್ಮನ್ನು ಹೊಡೆಯುವರು ಎಂದು ಲವನಲ್ಲಿ ಬೇಡಿಕೊಳ್ಳುತ್ತಾರೆ. ಆಗ ನಗುತ್ತ ಲವನು ತನ್ನ ಸಂಗಡಿಗರನ್ನು ಕುರಿತು, ಬ್ರಾಹ್ಮಣರ ಮಕ್ಕಳು ಹೆದರಿದರೆ ಜಾನಕಿಯ ಮಗನು ಇದಕ್ಕೆ ಹೆದರುವನೇ, ನೀವು ಹೋಗಿ ಎಂದು ಹೇಳುತ್ತಾನೆ. ಅಲ್ಲದೆ ಶೌರ್ಯದಿಂದ ಬಿಲ್ಲಿನ ಹದೆಯನ್ನು ಬಿಗಿದು ಸವರಿ ಧನುಷ್ಠಾಂಕಾರ ಮಾಡಿ ಯುದ್ಧ ಮಾಡಲು ಸನ್ನದ್ಧನಾಗಿ ನಿಲ್ಲುತ್ತಾನೆ. ಶ್ರೀರಾಮನೇ ತನ್ನ ತಂದೆಯೆಂದು ತಿಳಿಯದ ಲವ ಕುದುರೆಯನ್ನು ಕಟ್ಟುವ ಸನ್ನಿವೇಶ ಹಾಗೂ ಲವನು ಹುಟ್ಟಿದ್ದು ಋಷ್ಯಾಶ್ರಮದಲ್ಲಾದರೂ ಸಹಜ ಕ್ಷಾತ್ರಗುಣ ವೀರತೆಯಿಂದ ಮತ್ತು ಮುಗ್ಧತೆಯಿಂದ ಕುದುರೆಯನ್ನು ಕಟ್ಟಿ ಹಾಕುವ ರೀತಿ ಮನೋಜ್ಞವಾಗಿ ಪ್ರಸ್ತುತ ಪದ್ಯದಲ್ಲಿ ಮೂಡಿಬಂದಿದೆ. ಜೀವನದಲ್ಲಿ ಕಷ್ಟ ಸವಾಲುಗಳು ಬಂದಾಗ ಚಿಕ್ಕವರು ಅಸಮರ್ಥರು ಎಂದು ಕೊರದೆ ದಿಟ್ಟತನದಿಂದ ಎದುರಿಸಬೇಕೆಂಬ ಬಾಲ್ಯ ಸಹಜ ಸಾಹಸ ಪ್ರವೃತ್ತಿಯನ್ನು ಇಲ್ಲಿ ಕಾಣಬಹುದು. ಕ್ಷತ್ರಿಯನಾದ ಲವನು ತಾನು ಬಾಲಕನಾದರೂ ಹೆದರದೆ ಕುದುರೆಯನ್ನು ಕಟ್ಟಲು ನಿರ್ಧರಿಸಿ ತನ್ನ ವೀರತ್ವವನ್ನು ಪ್ರದರ್ಶಿಸುವುದು ಸಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. 41ನೇ ಪ್ರಶ್ನೆ, ಮತಂಗಾಶ್ರಮಕ್ಕೆ ಬಂದ ಶ್ರೀರಾಮ ಲಕ್ಷ್ಮಣರನ್ನು ಶಬರಿ ಉಪಚರಿಸಿ ಮುಕ್ತಿಯನ್ನು ಪಡೆದ ಬಗೆಯನ್ನು ವಿವರಿಸಿ. ಅಥವಾ ಶ್ರೀರಾಮನ ದರ್ಶನದಿಂದ ತನ್ನ ಬಹುಕಾಲದ ಆಸೆಯನ್ನು ಶಬರಿ ಈಡೇರಿಸಿಕೊಂಡ ಬಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಮೊದಲನೇ ಪ್ರಶ್ನೆಗೆ ಉತ್ತರ ನೋಡಿ. ಮತಂಗಾಶ್ರಮಕ್ಕೆ ಬಂದ ಶ್ರೀರಾಮ ಲಕ್ಷ್ಮಣರನ್ನು ಶಬರಿ ಉಪಚರಿಸಿದ ಬಗೆ ನೋಡಿ. ಉತ್ತರ, ರಾಮ ಲಕ್ಷ್ಮಣರನ್ನು ಕಂಡು ಶಬರಿ ಹಿಗ್ಗಿ ಸಂತಸವನ್ನು ತುಂಬಿಕೊಳ್ಳುತ್ತಾಳೆ. ರಾಮ ಲಕ್ಷ್ಮಣನಿಗೆ ರುಚಿಕರ ಹಣ್ಣುಗಳನ್ನು ನೀಡಿ ಸತ್ಕರಿಸುತ್ತಾಳೆ. ರಾಮನನ್ನು ಕಂಡ ತಾನು ಪರಮಸುಖಿ ಎಂದು ನರ್ತಿಸುತ್ತಾಳೆ. ರಾಮನು ಕೂಡ ನಿನ್ನ ಆದರದಿಂದ ನಾವು ಸುಖಿ, ನಿನಗೆ ನಾವು ಋಣಿ ಎನ್ನುತ್ತಾನೆ. ಶಬರಿಯು ಕಣ್ಣೀರು ತುಂಬಿಕೊಂಡು ನನ್ನ ಜಾಡನ್ನು ಹಿಡಿದು ಬಂದ ಸಂತಸ ನೀಡಿದ್ದೀರಿ. ಹಸಿವು ತೃಷೆ ಹಿಂಗಿದೆ, ನಾನೊಬ್ಬಳು ಬಡವಿ, ನನ್ನ ಮೇಲೆ ಮುರುಕ ತೋರಿಸಿದ್ದೀರಾ ಎನ್ನುತ್ತಾಳೆ. ಶ್ರೀರಾಮನು ನಿನ್ನ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಇಲ್ಲ, ನಮ್ಮ ಅರಮನೆಗಿಂತ ನಿನ್ನ ಆಶ್ರಮವೇ ಚಂದ, ನಿನ್ನ ಮನೆಯೇ ನಮ್ಮ ಮನೆ, ನೀನೇ ತಾಯಿಯಂತೆ ಎನ್ನುತ್ತಾನೆ. ಶಬರಿಯು ನಿನ್ನ ರೂಪದಂತೆ ನಿನ್ನ ಮಾತು ಸುಂದರ ಹಾಗೂ ಉದಾರ, ನಾನು ಧನ್ಯಳಾದೆ, ಸಿದ್ಧ ಮಾತಂಗರ ವರ ನನಗೆ ಫಲಿಸಿತು, ನಿಮ್ಮನ್ನು ಕಂಡು ಪುಣ್ಯವೂ ತುಂಬಿತು, ಗುರುಪೂಜೆಯನ್ನು ಮಾಡಿದ ಪುಣ್ಯ ನನಗೆ ಇಂದು ಸೇರಿತು, ನನ್ನ ಚಿಂತೆ ಇಲ್ಲ ಹಿಂಗಿ ಹೋಯಿತು ಎನ್ನುತ್ತಾಳೆ.
ಶ್ರೀರಾಮನು ಗುರುಗಳ ಮಹಿಮೆಯನ್ನು ಬಲ್ಲನೆಂದು ಹೇಳುತ್ತಾ ದುಃಖವನ್ನು ಮರೆಸಿ ಶಾಂತಿ ನೀಡುವ ಮನದಲ್ಲಿ ಶುದ್ಧ ಪ್ರೇಮ ಮೂರ್ತಿ ನೀನು ಇದ್ದೀಯೇ, ಈ ದಿನ ನಮಗೆ ಸುದಿನ ಎಂದು ಶಬರಿಯನ್ನು ಬಾಯ್ತುಂಬ ಹೊಗಳುತ್ತಾನೆ. ನೆಕ್ಸ್ಟ್ ನೋಡಿ, ಶ್ರೀರಾಮನ ದರ್ಶನದಿಂದ ತನ್ನ ಬಹುಕಾಲದ ಆಶೆಯನ್ನು ಶಬರಿ ಈಡೇರಿಸಿಕೊಂಡ ಬಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ: ಶಬರಿಯು ಮತಂಗ ಋಷಿಯ ಆಶ್ರಮದಲ್ಲಿ ಇದ್ದ ತಪಸ್ವಿನಿ. ಶಬರಿಯು ಮತಂಗ ಋಷಿಯ ಪ್ರಿಯ ಶಿಷ್ಯೆ. ಸಿದ್ಧರಾದ ಮತಂಗ ಋಷಿಗಳು ತಮ್ಮ ಅಂತ್ಯಕಾಲದಲ್ಲಿ ಶಬರಿಯ ಮೇಲೆ ಕರುಣೆಯನ್ನು ತೋರಿ ರಾಮ ಲಕ್ಷ್ಮಣರು ಈ ಆಶ್ರಮಕ್ಕೆ ಬರುತ್ತಾರೆ. ನಿನಗೆ ರಾಮ ಲಕ್ಷ್ಮಣನ ದರ್ಶನದಿಂದ ಒಳ್ಳೆಯದಾಗುತ್ತದೆ, ನಿನ್ನಿಷ್ಟಾರ್ಥ ನೆರವೇರುತ್ತದೆ ಎಂದು ಹೇಳಿದರು. ಗುರುಗಳ ಈ ಮಾತನ್ನು ನಂಬಿದ ಶಬರಿಯು ಶ್ರೀರಾಮನ ಆಗಮನಕ್ಕಾಗಿ ಪ್ರತಿನಿತ್ಯ ಕಾಯುತ್ತಿದ್ದಳು. ಶಬರಿಯು ಗುರುಗಳ ಮಾತಿನ ಮೇಲೆ ಇಟ್ಟ ನಂಬಿಕೆ ಹಾಗೂ ಶ್ರೀರಾಮನಿಗಾಗಿ ಹಂಬಲಿಸುತ್ತಿ ಕಾಯುತ್ತಿದ್ದ ಅವಳ ತಾಳ್ಮೆಯು ಹುಸಿಯಾಗಲಿಲ್ಲ. ಮತಂಗ ಋಷಿಗಳು ಶಬರಿಗೆ ಹೇಳಿದ ಮಾತಿನಂತೆ ರಾಮ ಲಕ್ಷ್ಮಣರು ಶಬರಿಯ ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ. ಶಬರಿಯು ಶ್ರೀರಾಮನ ದರ್ಶನದಿಂದ ಪುಳಕಿತಳಾಗುತ್ತಾಳೆ. ಶಬರಿಯು ರಾಮ ಲಕ್ಷ್ಮಣರನ್ನು ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ಮೈಯನ್ನು ಕಣ್ಣಿಗೆ ಒತ್ತಿಕೊಳ್ಳುತ್ತಾಳೆ. ಅಯ್ಯೋ, ಏನೂ ಸಿದ್ಧತೆ ಇಲ್ಲ, ನಿನ್ನೆಯಷ್ಟು ಚೆನ್ನವಿಲ್ಲ ಎಂದು ಹಂಬಲಿಸಿ ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನು ಕೊರಳಿಗೆ ಹಾಕಿ ಹಬ್ಬ ಎಂದು ಹೀಗಿ ಸಂತಸ ಪಡುತ್ತಾಳೆ. ನಂತರ ಜಗದಲ್ಲಿ ಇದರಷ್ಟು ರುಚಿಯಾದ ಹಣ್ಣೇ ಇಲ್ಲ, ನಿಮಗೆಂದು ತಂದೆನೆಂದು ಹೇಳುತ್ತಾ ತಾನೇ ಅವರ ಕೈಯಲ್ಲಿ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸುತ್ತಾಳೆ. ಶಬರಿಯು ಶ್ರೀರಾಮನಲ್ಲಿ ತನಗೆ ಮುಕ್ತಿಯನ್ನು ನೀಡುವಂತೆ ಬೇಡಿಕೊಂಡು ವೇದಿಯಲ್ಲಿದ್ದ ಅಗ್ನಿಯನ್ನು ಪ್ರವೇಶಿಸಿ ಮುಕ್ತಿಯನ್ನು ಪಡೆಯುತ್ತಾಳೆ. ಮುನಿಗಳ ಮಾತನ್ನು ನಂಬಿ ಹಲವಾರು ವರ್ಷಗಳಿಂದ ರಾಮನ ದರ್ಶನಕ್ಕಾಗಿ ಸಹನೆಯಿಂದ ಕಾಯುತ್ತಾ ಶ್ರೀರಾಮನು ತನ್ನ ಬಳಿಗೆ ಬರುವ ಸುದಿನವನ್ನು ಎದುರು ನೋಡುತ್ತಿದ್ದ ಶಬರಿಗೆ ರಾಮನ ದರ್ಶನವಾಗುತ್ತದೆ. ಶಬರಿಯ ಮನದಾಸೆ ಈಡೇರುತ್ತದೆ. ಹಾಗಾಗಿ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾಗಿದೆ. ನೆಕ್ಸ್ಟ್ ನೋಡಿ, 42ನೇ ಪ್ರಶ್ನೆ. ಪಾಂಡವರು ಸಹೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅಥವಾ ಪಾಂಡವರ ರಕ್ಷಣೆಗೆ ನಿಂತ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೆಯಿರಿ. ನೋಡಿ, ಮೊದಲ ಪ್ರಶ್ನೆಗೆ ಉತ್ತರ: ಮಹಾಭಾರತದಲ್ಲಿ ಪಾಂಡವರ ಪಾಲಿನ ರಾಜ್ಯವನ್ನು ನೀಡಲು ಕೌರವ ನಿರಾಕರಿಸುತ್ತಾನೆ. ಸಂಧಾನದ ಮೂಲಕ ರಾಜ್ಯವನ್ನು ಮರಳಿ ಪಡೆಯುವ ಯತ್ನವನ್ನು ಧರ್ಮರಾಯನು ಕೃಷ್ಣನ ಮೂಲಕ ಪ್ರಯತ್ನಿಸುತ್ತಾನೆ. ಆದರೆ ಅದು ದುರ್ಯೋಧನನ ಹಠದಿಂದ ತಿರಸ್ಕೃತವಾದಾಗ ಯುದ್ಧ ಅನಿವಾರ್ಯವಾಗುತ್ತದೆ. ಆಗ ಧರ್ಮ ಪ್ರತಿಷ್ಠಾಪನೆಗಾಗಿ ಕೃಷ್ಣನು ಶತ್ರುಗಳ ಬಲವನ್ನು ಕುಗ್ಗಿಸುವ ಭೇದ ತಂತ್ರವನ್ನು ಉಪಯೋಗಿಸಲಾರಂಭಿಸುತ್ತಾನೆ. ಆ ಮೂಲಕ ಕರ್ಣನನ್ನು ತನ್ನ ರಥದಲ್ಲಿ ಕೂರಿಸಿಕೊಂಡು ಅವನ ಜನ್ಮ ವೃತ್ತಾಂತವನ್ನು ಹೇಳುತ್ತಾನೆ. ಅಷ್ಟೇ ಅಲ್ಲದೆ ಪಾಂಡವರಲ್ಲಿ ಹಿರಿಯನಾದುದರಿಂದ ಸಾಮ್ರಾಜ್ಯಕ್ಕೆ ನೀನೇ ಅಧಿಪತಿಯಾಗುವೆ ಎಂಬ ಆಮಿಷವನ್ನು ಒಡ್ಡುತ್ತಾನೆ. ಕೃಷ್ಣನ ಮಾತುಗಳನ್ನು ಸಮಾಧಾನದಿಂದ ಕೇಳಿದ ಕರ್ಣನು ತನ್ನ ಜನ್ಮ ವೃತ್ತಾಂತವನ್ನು ತಿಳಿದು ಕುರುಪತಿಯಾದ ದುರ್ಯೋಧನನಿಗೆ ಕೇಡಾಯಿತು ಎಂದು ತನ್ನ ಮನದೊಳಗೆ ನೊಂದುಕೊಳ್ಳುತ್ತಾನೆ. ಕೃಷ್ಣನ ಆಮಿಷ ಕರ್ಣನಿಗೆ ಕೃಷ್ಣ ತಿಳಿಸುವ ಜನ್ಮ ರಹಸ್ಯದಿಂದ ಕರ್ಣನ ಕೊರಳಿನ ರಕ್ತನಾಳಗಳು ಹಿಗ್ಗಿದವು. ಕಂಬನಿಯೂರಬಸರದಿಂದ ಮುನ್ನುಗ್ಗಿ ಬಂದು ಅಧಿಕವಾಗಿ ಕರ್ಣನು ನೊಂದನು. ಕರ್ಣನ ಮನದೊಳಗೆ ಅಯ್ಯೋ, ದುರ್ಯೋಧನನಿಗೆ ಕೇಡುಂಟಾಯಿತಲ್ಲ ಎಂದು ಸಂಕಟಪಟ್ಟನು. ಹರಿಯ ಹಗೆತನ ಹೊಗೆ ಕಾಣಿಸಿಕೊಳ್ಳದೆ ಸುಡದೆ ಬಿಡುತ್ತದೆಯೇ? ನನ್ನ ವಂಶವನ್ನು ತಿಳಿದು ಕೊಂದನು, ಹೆಚ್ಚಿಗೆ ಹೇಳುವುದು ಇನ್ನೇನಿದೆ ಎಂದು ಚಿಂತಿಸಿದನು. ಕೊನೆಗೆ ಕೃಷ್ಣನು, ಯಾಕೆ ಸುಮ್ಮನಿದೆಯ ಕರ್ಣ? ನಿನ್ನ ಮನಸ್ಸಿನಲ್ಲಾದ ತಲ್ಲಣಗಳೇನು? ಚಿಂತಿಸಬೇಡ. ನಿನ್ನ ಅಪದಸೆಯನ್ನು ನಾನು ಬಯಸುವುದಿಲ್ಲ, ಆದರೆ ಮರುಳುತನ ಮಾಡಬೇಡ ಎಂದು ಹೇಳಿದಾಗ ಸಿಟ್ಟಿಗೆದ್ದ ಕರ್ಣ ಕೃಷ್ಣನಿಗೆ ಮರುಳು ಮಾಧವ ಎಂದು ಕರೆಯುತ್ತಾನೆ. ಮುಂದುವರೆದು, ಈ ಮಹಿಯ ರಾಜ್ಯದ ಸಿರಿ ಸಂಪತ್ತಿಗೆ ನಾನು ಸೋಲುವುದಿಲ್ಲ. ನನಗೆ ಕೌರವರು ಮತ್ತು ಪಾಂಡವರು ಸೇವಕರಾಗುವುದು ಇಷ್ಟವಿಲ್ಲ. ನಾನು ಇಲ್ಲಿಯವರೆಗೂ ನನ್ನನ್ನು ಸಾಕಿ ಸಲುಹಿದ ದೊರೆ ದುರ್ಯೋಧನನ ಶತ್ರುಗಳ ಶಿರವನ್ನು ಕಡೆದು ಅರ್ಪಿಸಬೇಕೆಂಬ ಭರದಲ್ಲಿದ್ದೆ. ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ಹೇಳಿ
ನನ್ನ ದೊರೆ ದುರ್ಯೋಧನನ್ನು ಕೊಂದೆ ಎಂದು ತನ್ನ ಮನಸ್ಸಿನಲ್ಲಾದ ನೋವನ್ನು ಕೃಷ್ಣನ ಬಳಿ ಹೇಳಿಕೊಳ್ಳುತ್ತಾನೆ. ಇನ್ನು ಅಥವಾ ನೋಡಿ 2ನೇ ಪ್ರಶ್ನೆ. ಪಾಂಡವರ ರಕ್ಷಣೆಗೆ ನಿಂತ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೆಯಿರಿ. ಅಥವಾ ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರರಲ್ಲಿಗೆ ಹೋಗಿ ಆತನು ಯುದ್ಧದಿಂದ ವಿಮುಖವಾಗುವಂತೆ ಮಾಡುತ್ತಾನೆ. ನಂತರ ಕರ್ಣನ ಹತ್ತಿರ ಬಂದ ಶ್ರೀಕೃಷ್ಣನು ಕರ್ಣನಿಗೆ ಹಲವು ಆಶೆ ಆಮಿಷಗಳನ್ನು ಒಡ್ಡುತ್ತಾನೆ. ಕರ್ಣ, ನಿಮಗೂ ಯಾದವ ಕೌರವರಿಗೂ ಭೇದವಿಲ್ಲ. ನಿನ್ನಾಣೆ ನೀನು ನಿಜವಾಗಿ ಮೇದಿನಿಪತಿ, ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು. ಕುಂತಿಯು ಪಡೆದ 5 ಮಂತ್ರಗಳಲ್ಲಿ ಮೊದಲಿಗೆ ನೀನು, ನಿನ್ನಯ್ಯ ನಂತರ ಧರ್ಮರಾಯ, 3ನೇಯಾತ ಕಲಿಭೀಮ, ಅರ್ಜುನನು 4ನೆಯ ಮಂತ್ರದಲ್ಲಿ ಜನಿಸಿದನು. ಬಳಿಕ 5ನೆಯ ಮಂತ್ರದಲ್ಲಿ ಮಾದ್ರಿಯಲ್ಲಿ ನಕುಲ ಸಹದೇವರು ಇಬ್ಬರು ಹುಟ್ಟಿದರು. ನಿನ್ನನ್ನು ಹಸ್ತಿನಾಪುರದ ರಾಜ್ಯದ ರಾಜನನ್ನಾಗಿ ಮಾಡುವೆನು. ಪಾಂಡವ ಕೌರವ ರಾಜರು ನಿನ್ನನ್ನು ಓಲೈಸುವರು. ನಿನಗೆ 2 ಅಂಶವು ಮರು ಮಾತನಾಡದೆ ಸೇವೆಯನ್ನು ಮಾಡುವವು. ಅದನ್ನು ಬಿಟ್ಟು ನೀನು ದುರ್ಯೋಧನನ ಬಾಯಂಜಲಿಗೆ ಕೈಯೊಡ್ಡುವುದು ಹೇಳು. ನಿನಗೆ ಎಡಭಾಗದಲ್ಲಿ ಕೌರವರು, ಬಲಭಾಗದಲ್ಲಿ ಪಾಂಡವರು, ಎದುರಿಗೆ ಮಾದ್ರಮಾಗದ ಯಾದವಾದಿಗಳು, ಮಧ್ಯದಲ್ಲಿ ನೀನು ರಾಜ್ಯಸಭೆಯಲ್ಲಿ ಪ್ರಕಾಶಿಸುವ ವಿಶೇಷ ಸೊಬಗನ್ನು ತೊರೆದು ದುರ್ಯೋಧನನು ನುಡಿಸಲು ಒಡೆಯ ಅನುಗ್ರಹವಾಗಲಿ ಎಂಬುದು ನಿನಗೆ ಕಷ್ಟವಾಗುವುದಿಲ್ಲವೇ ಎಂದು ಆಮಿಷ ಒಡ್ಡಿದನು. ನೆಕ್ಸ್ಟ್ ನೋಡಿ. ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. 43ನೇ ಪ್ರಶ್ನೆ ನೋಡಿ. ಈ ರೀತಿ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಇದನ್ನು ನೀವು ಮನಸ್ಸಿನಲ್ಲಿ ಓದಿಕೊಂಡು ನೋಡಿ, ಓದ್ಕೊಳ್ಳಿ. ಪಾಸ್ ಮಾಡಿರ್ತೀನಿ. ಕೆಳಗೆ 2 ಕ್ವಶನ್ಗಳನ್ನು ಕೊಟ್ಟಿರ್ತಾರೆ, ಅವುಗಳಿಗೆ ಉತ್ತರಿಸಬೇಕು. ನೋಡಿ. ಪ್ರಶ್ನೆ ಅ. ಪರೀಕ್ಷೆಗಳು ಯಾವಾಗ ಸುಲಭ ಎನಿಸುತ್ತವೆ ತಿಳಿಸಿ. ಉತ್ತರ: ಮೊದಲ ಬಾರಿ ಓದಿದಾಗ ಅದರಲ್ಲಿಯ ಮುಖ್ಯಾಂಶಗಳು ನೆನಪಿನಲ್ಲಿ ಉಳಿಯುತ್ತವೆ. ಅಗತ್ಯ ಬಿದ್ದರೆ 2 ಮತ್ತು 3ನೆಯ ಬಾರಿಗೆ ಎಲ್ಲ ವಿಷಯ ಮನದಟ್ಟಾಗುತ್ತದೆ. ಆದರೆ ಓದುವಾಗ ಯಾರು, ಯಾವಾಗ, ಏನು, ಎಲ್ಲಿ, ಯಾವ ಘಟನೆ, ಪ್ರಯೋಗದಲ್ಲಿ ಬಳಸಿದ ವಸ್ತುಗಳಾವವು, ವಿಧಾನ, ಪ್ರಯೋಜನ ಹೀಗೆ ಓದಿನ ವಿಷಯದಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳನ್ನು ಮಾಡಲು ಸಾಧ್ಯವೋ ಅಷ್ಟು ಪ್ರಶ್ನೆಗಳನ್ನು ಮಾಡಿಕೊಳ್ಳುತ್ತಾ ಅವುಗಳಿಗೆ ಉತ್ತರಗಳನ್ನು ಅಲ್ಲಿಯೇ ಕಂಡುಕೊಳ್ಳುತ್ತಾ ಮನದಟ್ಟು ಮಾಡಿಕೊಳ್ಳುತ್ತಾ ಮುಂದೆ ಸಾಗಬೇಕು. ಇದರಿಂದ ಓದಿನಲ್ಲಿ ಸ್ಪಷ್ಟತೆ ಬರುತ್ತದೆ, ವಿಷಯ ಮನದಟ್ಟಾಗುತ್ತದೆ. ಆಗ ಪರೀಕ್ಷೆಗಳು ಸುಲಭ ಎನಿಸುತ್ತವೆ. ಇನ್ನು 2ನೇ ಪ್ರಶ್ನೆ. ವಿದ್ಯಾರ್ಥಿಗಳು ತಮ್ಮ ಓದನ್ನು ಹೇಗೆ ಪ್ರಾರಂಭಿಸಬೇಕು? ಉತ್ತರ: ಓದಲು ತೊಡಗುವ ವಿದ್ಯಾರ್ಥಿಗಳು ಒಂದು ದೃಢ ಸಂಕಲ್ಪವನ್ನು ಮಾಡಿ ಓದಲು ಪ್ರಾರಂಭಿಸುವುದು ಉತ್ತಮ. ಅದೇನೆಂದರೆ, ಈಗ ನಾನು 1 ಗಂಟೆ ಸಮಯ ಓದಲಿದ್ದೇನೆ. ಈ ಸಮಯದಲ್ಲಿ ವಾಟರ್ ಪ್ರೂಫ್ ವಾಚನ ಹಾಗೆ ನನ್ನ ಮನಸ್ಸಿನೊಳಗೆ ಓದನ್ನು ಬಿಟ್ಟು ಬೇರೆ ಯಾವ ಆಲೋಚನೆಗಳು ಹೋಗುವುದಿಲ್ಲ. ವಿಷಯವನ್ನೆಲ್ಲ ಅರಿತುಕೊಳ್ಳುತ್ತೇನೆ. ಈ ಓದಿನಂದು ಹೆಚ್ಚು ಜ್ಞಾನವನ್ನು ನಾನು ಪಡೆದುಕೊಳ್ಳುತ್ತೇನೆ. ನಾಳೆಯ ಪರೀಕ್ಷೆ ಎಂದುಕೊಂಡು ನಾಳೆಯ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುತ್ತೇನೆ. ಈ ಪರೀಕ್ಷೆಯಲ್ಲಿ ನಾನೇ ಪ್ರಥಮ ಸ್ಥಾನ ಪಡೆಯುತ್ತೇನೆ. ನಾನು ಅಂದುಕೊಂಡ ಗುರಿಯನ್ನು ಸಾಧಿಸುತ್ತೇನೆ. ಹೀಗೆ ನಮ್ಮ ಮನಸ್ಸನ್ನು ಒಂದು ಹದಕ್ಕೆ ತಂದುಕೊಂಡು ಓದನ್ನು ಪ್ರಾರಂಭಿಸಬೇಕು. ಇನ್ನು ನೆಕ್ಸ್ಟ್ ನೋಡಿ. ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. 44ನೇ ಪ್ರಶ್ನೆ. ನಿಮ್ಮನ್ನು ಹಾವೇರಿ ನಗರದ ಬಸವೇಶ್ವರ ಬಡಾವಣೆಯಲ್ಲಿ ವಾಸವಿರುವ ರಮೇಶ್ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಹೆಚ್ಚಾಗಿರುವ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಕೋರಿ ನಗರದ ಪಾಲಿಕೆಯ ಮುಖ್ಯಾಧಿಕಾರಿಗೆ ಪತ್ರವನ್ನು ಬರೆಯಿರಿ. ನೋಡಿ, ಮೊದಲನೇದಾಗಿ ಪತ್ರದಲ್ಲಿ ಯಾರು ಪತ್ರ ಬರೀತಿದ್ರೋ ಅವರ ಅಡ್ರೆಸ್ಸನ್ನು ಹಾಕಬೇಕು. ಇವರಿಂದ ರಮೇಶ್, ಬಸವೇಶ್ವರ ಬಡಾವಣೆ, ಹಾವೇರಿ, ಅಲ್ಲಿನ ಪಿನ್ ಕೋಡ್ ಹಾಕಬೇಕು. ಇನ್ನು ಇವರಿಗೆ ಮಾನ್ಯ ಮುಖ್ಯ ಅಧಿಕಾರಿಗಳು, ನಗರ ಪಾಲಿಕೆ, ಹಾವೇರಿ. ಇನ್ನು ವಿಷಯ: ಬಡಾವಣೆಯಲ್ಲಿ ಹೆಚ್ಚಾಗಿರುವ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಕೋರಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಹಾವೇರಿ ನಗರದ ಬಸವೇಶ್ವರ ಬಡಾವಣೆಯಲ್ಲಿ ವಾಸಿಸುತ್ತಿರುವ ರಮೇಶ್, ನಮ್ಮ ಬಡಾವಣೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳ ಸಂಖ್ಯೆ
ಹೆಚ್ಚಿನ ಮಟ್ಟಕ್ಕೆ ಹೆಚ್ಚಾಗಿದ್ದು ಇಲ್ಲಿನ ನಿವಾಸಿಗಳು, ವಿದ್ಯಾರ್ಥಿಗಳು ಹಾಗೂ ಹಿರಿಯ ನಾಗರಿಕರು ಭಯಭೀತರಾಗಿ ಸಂಚರಿಸುವಂತಾಗಿದೆ. ಕೆಲವೊಮ್ಮೆ ಜನರ ಮೇಲೆ ದಾಳಿ ಮಾಡಲು ಯತ್ನಿಸಿದ ಘಟನೆಗಳು ಸಂಭವಿಸಿವೆ. ಶಾಲೆಗೆ ಹೋಗುವ ಮಕ್ಕಳಿಗೆ ಇದರಿಂದ ಅಪಾಯ ಉಂಟಾಗುವ ರೀತಿ ಹೆಚ್ಚಾಗಿದೆ. ಇದೇ ರೀತಿ ತ್ಯಾಜ್ಯ ಪ್ರದೇಶಗಳ ಬಳಿ ನಾಯಿಗಳು ಹೆಚ್ಚಾಗಿ ಸೇರುತ್ತಿರುವುದರಿಂದ ಸ್ವಚ್ಛತೆಯ ಸಮಸ್ಯೆಯೂ ಎದುರಾಗಿದೆ. ಆದ್ದರಿಂದ ನಮ್ಮ ಬಡಾವಣೆಯಲ್ಲಿ ಹೆಚ್ಚಾಗಿರುವ ಬೀದಿ ನಾಯಿಗಳ ಹಾವಳಿಗೆ ತ್ವರಿತ ಕ್ರಮ ಕೈಗೊಳ್ಳುವಂತೆ ವಿನಂತಿಸುತ್ತೇನೆ. ನಗರ ಪಾಲಿಕೆಯ ಪ್ರಾಣಿ ನಿಯಂತ್ರಣ ತಂಡದವರು ಆಗಮಿಸಿ ನಾಯಿಗಳನ್ನು ಹಿಡಿದು ಸೂಕ್ತ ಸ್ಥಳಕ್ಕೆ ಸ್ಥಳಾಂತರಿಸುವ ಕಾರ್ಯ ಮಾಡಿದರೆ ಜನರು ಸುರಕ್ಷಿತವಾಗಿ ಸಂಚರಿಸಬಹುದು ಅಂತ ಬರೆದು ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ರಮೇಶ್ ಅಂತ ಹಾಕಿ ಹೊರ ವಿಳಾಸವನ್ನು ಬರಿಬೇಕು. ಮಾನ್ಯ ಮುಖ್ಯ ಅಧಿಕಾರಿಗಳು, ಹಾವೇರಿ ನಗರ ಪಾಲಿಕೆ, ಹಾವೇರಿ ಪಿನ್ ಕೋಡನ್ನು ಬರಿಬೇಕು. ಇಷ್ಟು. ಇನ್ನು ಎರಡು ಪತ್ರವನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೇಕು. ಇನ್ನು ಅಥವಾ ನಿಮ್ಮನ್ನು ಉತ್ತರ ಕನ್ನಡ ಜಿಲ್ಲೆಯ ಹುನಗುಂದ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಹರ್ಷಿತಾ ಎಂದು ಭಾವಿಸಿಕೊಂಡು ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ನೀವು ಸಾಧಿಸಿದ ಪ್ರಗತಿಯನ್ನು ವಿವರಿಸಿ ಧಾರವಾಡದಲ್ಲಿ ವಾಸವಾಗಿರುವ ಸೌಮ್ಯ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೆಯಿರಿ. ನೋಡಿ, ತಾಯಿಗೆ ಪತ್ರ ಬರೆಯುವಾಗ ಯಾವಾಗಲೂ ಪೇರೆಂಟ್ಸ್ಗೆ ಕ್ಷೇಮ ಅಂತ ಹಾಕಿ ಕೆಳಗೆ ಯಾರು ಪತ್ರ ಬರೀತಿದ್ದೀರಿ, ಇವರಿಂದ ಹರ್ಷಿತಾ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಹುನಗುಂದ ಗ್ರಾಮ, ಉತ್ತರ ಕನ್ನಡ ಜಿಲ್ಲೆ, ದಿನಾಂಕ 27/11/2025. ನೋಡಿ, ಅವರೇ ಹೆಸರು ಮತ್ತು ಊರು ಎಲ್ಲನ ಅವರೇ ಕೊಟ್ಟಿರ್ತಾರೆ, ಅದೇ ಅಡ್ರೆಸ್ಸನ್ನು ಹಾಕಬೇಕು. ಇನ್ನು ವಿಷಯ, ಪೂಜ್ಯ ಮಾತೃಶ್ರೀ ಅವರಿಗೆ ನಿಮ್ಮ ಪ್ರೀತಿಯ ಮಗಳಾದ ಹರ್ಷಿತಾ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ಇಲ್ಲಿ ನಾನು ಆರೋಗ್ಯವಾಗಿದ್ದೇನೆ, ನೀವು ಸಹ ಆರೋಗ್ಯವಾಗಿರುವಿರೆಂದು ಭಾವಿಸುತ್ತೇನೆ. ಹಾಗೆಯೇ ನನ್ನ ವಿದ್ಯಾಭ್ಯಾಸವು ಉತ್ತಮವಾಗಿ ನಡೆಯುತ್ತಿದೆ. ಈ ಪತ್ರವನ್ನು ಬರೆಯಲು ಕಾರಣವೇನೆಂದರೆ, ಈ ವರ್ಷದಿಂದ ನಮ್ಮ ಶಾಲೆಯಲ್ಲಿ ಇತ್ತೀಚೆಗೆ ನಡೆದ ಪಾಠ ಆಧಾರಿತ ಮೌಲ್ಯಾಂಕನ ಕುರಿತು ನಿಮಗೆ ತಿಳಿಸಬೇಕೆಂದು ಈ ಪತ್ರ ಬರೆಯುತ್ತಿದ್ದೇನೆ. ಈ ವರ್ಷ ಪಾಠಗಳ ಆಳವಾದ ಅರ್ಥಗ್ರಹಣ ಹಾಗೂ ಪ್ರಾಯೋಗಿಕ ಕಲಿಕೆಯ ಮೇಲೆ ಹೆಚ್ಚಿನ ಒತ್ತು ನೀಡಲಾಗಿತ್ತು. ಶಿಕ್ಷಕರು ಪ್ರತಿಯೊಂದು ಘಟಕವನ್ನು ಚಟುವಟಿಕೆಗಳು, ಪೋಸ್ಟರ್ ತಯಾರಿ, ಗುಂಪು ಚರ್ಚೆಯ ಮೂಲಕ ಕಲಿಸಿದರು. ಇದರಿಂದ ನನಗೆ ಪಾಠಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೆಚ್ಚಾಯಿತು. ಮೌಲ್ಯಾಂಕನದಲ್ಲಿ ನಾನು ಹಿಂದಿನ ಬಾರಿ ಪಡೆದ ಅಂಕಗಳಿಗೆ ಹೋಲಿಸಿದರೆ ಈ ಬಾರಿ ಉತ್ತಮ ಪ್ರಗತಿ ಸಾಧಿಸಿದ್ದೇನೆ. ಶಿಕ್ಷಕರು ನನ್ನ ಚಟುವಟಿಕೆ ಪಾಲ್ಗೊಳ್ಳುವಿಕೆಯ ಬಗ್ಗೆ ವಿಶೇಷವಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪಾಠ ಆಧಾರಿತ ಮೌಲ್ಯಾಂಕನದಿಂದ ನನಗೆ ಕಲಿಕೆ ಬಗ್ಗೆ ಇನ್ನಷ್ಟು ಆತ್ಮವಿಶ್ವಾಸ ಬಂದಿದೆ. ಮುಂದಿನ ಪರೀಕ್ಷೆಗಳಲ್ಲಿ ಇದೇ ರೀತಿಯಲ್ಲಿ ಉತ್ತಮ ಸಾಧನೆ ಮಾಡಲು ನಿಮ್ಮ ಆಶೀರ್ವಾದ ಇರಲಿ ಅಥವಾ ಬೇಕು ಅಂತ ಬರೆದು ಕೆಳಗೆ ನಿಮ್ಮ ಆಶೀರ್ವಾದ ಮತ್ತು ಪ್ರೋತ್ಸಾಹ ಸದಾ ನನಗೆ ಶಕ್ತಿ ನೀಡಲಿ. ಇಂತಿ ಪ್ರೀತಿಯ ಮಗಳು ಹರ್ಷಿತಾ, ನಮಸ್ಕಾರಗಳೊಂದಿಗೆ ಹೊರಗಿನ ವಿಳಾಸವನ್ನು ಹಾಕಬೇಕು. ಇವರಿಗೆ ಸೌಮ್ಯ ಬೇಂದ್ರೆ ನಗರ್, ಧಾರವಾಡ 581441. ಈ ರೀತಿ ಪತ್ರವನ್ನು ಬರಿಬೇಕು. ನೋಡಿ, ಪತ್ರ ಬರವಣಿಗೆ ಹಾಗೂ ಪ್ರಬಂಧ ಬರವಣಿಗೆ ವೆರಿ ಇಂಪಾರ್ಟೆಂಟ್. ಯಾಕಂದರೆ 5 ಮಾರ್ಕ್ಸಿನ ಒಂದು ಪ್ರಶ್ನೆ ಆಗಿರುತ್ತವೆ. ನೆಕ್ಸ್ಟ್ ನೋಡಿ, ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ. 45 ಗ್ರಂಥಾಲಯಗಳ ಮಹತ್ವ ಅಥವಾ ಭಾವೈಕ್ಯತೆಯನ್ನು ಬೆಳೆಸುವಲ್ಲಿ ಕ್ರೀಡೆಗಳ ಪಾತ್ರ. ಯಾವುದಾದ್ರೂ ಒಂದಕ್ಕೆ ನೀವು ಪ್ರಬಂಧವನ್ನು ಬರಿಬೇಕು. ನೋಡಿ, ಗ್ರಂಥಾಲಯಗಳ ಮಹತ್ವ. ಮೊದಲನೇದಾಗಿ ಪೀಠಿಕೆಯನ್ನು ಹಾಕಬೇಕು. ಪ್ರಬಂಧ ಬರೆಯುವಾಗ ಯಾವಾಗಲೂ ನೀವು ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ ಹಾಕಲೇಬೇಕು. ನೋಡಿ, ಮೊದಲನೇದಾಗಿ ಪೀಠಿಕೆ. ದೇಶ ಸುತ್ತು ಕೋಶ ಓದು ಎಂಬಂತೆ ಜ್ಞಾನ ಸಂಪಾದನೆಯ 2 ಸೆಲೆಗಳೆಂದರೆ ಒಂದು ಪ್ರವಾಸ, ಮತ್ತೊಂದು ಗ್ರಂಥ. ಗ್ರಂಥಗಳ ಸುವ್ಯವಸ್ಥಿತ ಕೇಂದ್ರವೇ ಗ್ರಂಥಾಲಯ. ಗ್ರಂಥಗಳ ಅಧ್ಯಯನಕ್ಕೆ ಅವಕಾಶವಿರುವುದರಿಂದ ಇದು ವಾಚನಾಲಯ. ಗ್ರಂಥಗಳಿಲ್ಲದೆ ಮನೆ ಆತ್ಮವಿಲ್ಲದ ದೇಹದಂತೆ, ಗ್ರಂಥಾಲಯವಿಲ್ಲದ ಊರು ದೇವರಿಲ್ಲದ ದೇವಾಲಯದಂತೆ. ಗ್ರಂಥಾಲಯಗಳು ಜ್ಞಾನದ ಹಸಿವನ್ನು ನೀಗಿಸುವ ದಾಸೋಹ ಕೇಂದ್ರಗಳು. ಕೇಂದ್ರಕ್ಕೆ ಆಹಾರವಿದ್ದಂತೆ ಮನಕ್ಕೆ ಗ್ರಂಥಗಳಿವೆ. ವಾಚನಾಲಯಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಜ್ಞಾನ ಹಂಚುವ ಸಂಪರ್ಕ ಸಾಧನಗಳು. ಇನ್ನು ವಿಷಯ ನಿರೂಪಣೆ. ಗ್ರಂಥಗಳನ್ನು ಓದಲು ಅಥವಾ ಎರವಲು ಪಡೆಯಲು ವ್ಯವಸ್ಥಿತವಾಗಿ ಇಟ್ಟಿರುವ ಕೋಣೆ ಅಥವಾ ಕಟ್ಟಡವೇ ಗ್ರಂಥಾಲಯ.
ದಿನಪತ್ರಿಕೆಗಳು, ವಾರ ಮಾಸ ಪತ್ರಿಕೆಗಳು, ಭಾಷೆ, ವಿಜ್ಞಾನ, ಇತಿಹಾಸ, ಪುರಾಣ, ತಂತ್ರಜ್ಞಾನ ಹೀಗೆ ಪ್ರಾಚೀನ ಆಧುನಿಕ ಎಲ್ಲ ಗ್ರಂಥಗಳು ಲಭ್ಯವಿರುವ ತಾಣವಾಗಿದೆ. ಪ್ರಾಚೀನ ಕಾಲದಲ್ಲಿ ಗ್ರಂಥಾಲಯ ಪರಂಪರೆಯನ್ನು ಭಾರತ ನಳಂದ ಮತ್ತು ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಕಾಣುತ್ತೇವೆ. ಅರಸರೇ ಆಶ್ರಯದಾತರಾಗಿದ್ದರು. ಭಾರತ ಸ್ವಾತಂತ್ರ್ಯ ನಂತರ ಸರ್ಕಾರದ ಪೋಷಣೆಯಲ್ಲಿ ಗ್ರಂಥಾಲಯಗಳು ಅಭಿವೃದ್ಧಿಗೊಂಡವು. ಸಾರ್ವಜನಿಕ ಗ್ರಂಥಾಲಯ, ಶಾಲಾ ಕಾಲೇಜುಗಳ ಗ್ರಂಥಾಲಯ, ಖಾಸಗಿ ಸಂಸ್ಥೆಗಳ ಗ್ರಂಥಾಲಯ ಹೀಗೆ ವಿವಿಧ ಪ್ರಕಾರದ ಗ್ರಂಥಾಲಯಗಳು ಸೇವೆಯಲ್ಲಿವೆ. ಗ್ರಂಥಾಲಯಗಳು ಜ್ಞಾನ ಬಯಸುವ ಜನರಿಗೆ ದಾಹ ನೀಗಿಸುವ ಅಮೃತವಾಗಿವೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸಂಜೀವಿನಿಯಂತಿವೆ. ಎಲ್ಲರೂ ಗ್ರಂಥಗಳನ್ನು ಖರೀದಿಸಿ ಓದಲಾಗದು, ಅದರಲ್ಲೂ ಬಡವರಿಗಂತೂ ಕನಸಿನ ಮಾತು. ಇವರಿಗೆಲ್ಲ ಗ್ರಂಥಾಲಯಗಳು ವರದಾನವಾಗಿವೆ. ಗ್ರಂಥಾಲಯದಿಂದ ಓದುಗರಿಗೆ ಲಾಭವಾಗುವಂತೆ ಗ್ರಂಥ ರಚನಾಕಾರರಿಗೂ ಪ್ರಕಾಶಕರಿಗೂ ಪ್ರೋತ್ಸಾಹ ನೀಡುತ್ತದೆ. ಗ್ರಾಮ ಪಂಚಾಯಿತಿಯಿಂದ ರಾಜಧಾನಿವರೆಗೂ ಗ್ರಂಥಾಲಯಗಳು ಸ್ಥಾಪನೆಗೊಂಡಿವೆ. ಭಾರತದ ಗ್ರಂಥಾಲಯ ಪಿತಾಮಹ ಡಾಕ್ಟರ್ SR ರಂಗನಾಥನ್ ಇವರು ವ್ಯವಸ್ಥಿತವಾದ ಅಭಿವೃದ್ಧಿಗೆ ಕಾರಣಕರ್ತರು. ಇಂದು ಗ್ರಂಥಾಲಯಗಳು ಆಧುನಿಕ ಜನರಿಗೆ ಅನುಕೂಲವಾಗುವಂತೆ ಡಿಜಿಟಲ್ ಹೈಟೆಕ್ ಗ್ರಂಥಾಲಯ ಆಗುತ್ತಿವೆ. ವಾಚನಾಲಯದಲ್ಲಿ ಮೌನತೆ ಕಾಪಾಡುತ್ತವೆ. ಪತ್ರಿಕೆ ಪುಸ್ತಕಗಳು ಹಾಳಾಗದಂತೆ ನೋಡಿಕೊಳ್ಳಬೇಕು. ಎರವಲು ಪಡೆದ ಗ್ರಂಥಗಳನ್ನು ಸರಿಯಾದ ಸಮಯಕ್ಕೆ ಹಿಂದಿರುಗಿಸಬೇಕು. ಗ್ರಂಥಾಲಯದ ಅಭಿರುಚಿ ಬೆಳೆಸಿಕೊಂಡು ಇತರರಲ್ಲೂ ಆಸಕ್ತಿ ಮೂಡಲು ಪ್ರೇರೇಪಿಸುತ್ತಿರಬೇಕು. ಇನ್ನು ಉಪಸಂಹಾರ ನೋಡಿ. ಪುಸ್ತಕಗಳೇ ಮಾನವನ ನಿಜವಾದ ಮಿತ್ರರು. ಮೌಲ್ಯಯುತ ಬದುಕಿಗೆ, ವೈಜ್ಞಾನಿಕ ಅಭಿವೃದ್ಧಿಗೆ ಗ್ರಂಥಾಲಯಗಳ ಪಾತ್ರ ಹಿರಿದು. ಇದರ ಸದುಪಯೋಗವನ್ನು ಎಲ್ಲರೂ ಪಡೆಯಬೇಕು. ಆದರೆ ಯಾಂತ್ರಿಕ ಬದುಕು ಮತ್ತು ಮೊಬೈಲ್ ಟಿವಿ ಪ್ರಭಾವದಿಂದ ಗ್ರಂಥಾಲಯಗಳ ಸಹವಾಸ ಕಡಿಮೆಯಾಗುತ್ತಿರುವುದು ವಿಷಾದನೀಯ. ಒಟ್ಟಾರೆ ಗ್ರಂಥಾಲಯ ಹೆಚ್ಚು ಜನರಿಗೆ ಉಪಯೋಗವಾಗಬೇಕು ಎಂಬುದು ನನ್ನ ಬಯಕೆಯಾಗಿದೆ. ಗ್ರಂಥಾಲಯವೇ ಮಂದಿರ, ಗ್ರಂಥಗಳೇ ದೇವರು, ಗ್ರಂಥಕರ್ತರೇ ಅರ್ಚಕರು, ಓದುಗರೇ ಭಕ್ತರು. ಈ ರೀತಿ ನೀವು ಪ್ರಬಂಧವನ್ನು ಬರಿಬೇಕು. ಇಲ್ಲಿಗೆ ಮಾದರಿ ಪ್ರಶ್ನೆ ಪತ್ರಿಕೆ ಕನ್ನಡ 3 ಮುಗಿತು. ಇನ್ನು ಮುಂದಿನ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ವಿಷಯಕ್ಕೆ ಸಂಬಂಧಿಸಿದ ವಿಡಿಯೋ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.